ಸಾಮಾನ್ಯರಿಗೆ ಅರ್ಥವಾಗದ ರೀತಿಯಲ್ಲಿ ಸಿನಿಮಾ ಮಾಡಿದರೂ ಎಲ್ಲ ವರ್ಗದವರನ್ನು ಖುಷಿಪಡಿಸುವುದು ಉಪೇಂದ್ರ ಅವರ ಸ್ಟೈಲ್. 30 ವರ್ಷಗಳ ಹಿಂದೆಯೇ ಈ ಮೂವಿಯಿಂದ ಸಾಬೀತುಪಡಿಸಿದ್ದನ್ನು ಯಾರೂ ಮರೆಯುವಂತಿಲ್ಲ. ಅಂತಹ ವಿಶಿಷ್ಟ ನಿರ್ದೇಶಕರ ಹೊಸ ಪ್ಯಾನ್ ಇಂಡಿಯಾ ಚಲನಚಿತ್ರ UI ಡಿಸೆಂಬರ್ 20ರಂದು ಥಿಯೇಟರ್ಗಳಲ್ಲಿ ಬರಲಿದೆ. ಅದರ ಪ್ರಚಾರ ಭರದಲ್ಲಿರುವ ಉಪೇಂದ್ರ ಅವರು ಕೆಲ ಮಾಧ್ಯಮಗಳೊಂದಿಗೆ ಸಾಕಷ್ಟು ಹಂಚಿಕೊಂಡಿದ್ದಾರೆ. ಆದರೆ ಅವರು ಹೇಳಿದ್ದನ್ನೆಲ್ಲ ಕ್ರೋಢೀಕರಿಸಿ ನೋಡಿದರೆ ಥಿಯೇಟರ್ನಲ್ಲಿ ತೋರಿಸುತ್ತಿರುವುದು ಸಿನಿಮಾವೋ ಅಥವಾ ಬ್ರೈನ್ ಟೆಸ್ಟೋ ಎಂಬುದರಲ್ಲಿ ಎರಡು ಮಾತಿಲ್ಲ. ಸುಳಿವುಗಳನ್ನು ತುಂಬ ಆಳವಾಗಿ ನೀಡಲಾಗಿದೆ. ಪ್ರಭಾಸ್ ಅಭಿನಯದ ಕಲ್ಕಿ ಪೌರಾಣಿಕ ಆದರೆ ನಮ್ಮದು ಸೈಕಾಲಜಿಕಲ್ ಎಂದಿರುವ ಉಪೇಂದ್ರ ಟೈಟಲ್ನಿಂದ ಕ್ಲೈಮ್ಯಾಕ್ಸ್ವರೆಗೂ ಹಲವು ಕ್ಲಿಷ್ಟಕರ ಪ್ರಶ್ನೆಗಳಿದ್ದು ಅವುಗಳನ್ನು ಡಿಕೋಡ್ ಮಾಡಿದರೆ ನಿಜವಾದ ಮಜಾ ಸಿಗುತ್ತದೆ ಎಂದಿದ್ದಾರೆ. ವಾಸ್ತವವಾಗಿ ಪ್ರೇಕ್ಷಕರು ಥಿಯೇಟರ್ಗೆ ಪ್ರವೇಶಿಸಿದಾಗ ಮೆದುಳು ಹೆಚ್ಚು ಕೆಲಸ ಮಾಡುವುದಿಲ್ಲ. ಅವನು ಮೋಜು ಮಾಡಲು ಬಯಸುತ್ತಾನೆ. ಕೊಟ್ಟ ಟಿಕೆಟ್ ಹಣಕ್ಕೆ ನ್ಯಾಯ ಸಿಕ್ಕರೆ ಅವನು ತನ್ನ ಬುದ್ಧಿವಂತಿಕೆಯ ಮೇಲೆ ಭಾರ ಹಾಕಿದರೆ ಗೊಂದಲಕ್ಕೊಳಗಾಗುವ ಸಾಧ್ಯತೆಗಳು ಹೆಚ್ಚು ಎಂದಿದ್ದಾರೆ. 2015ರಲ್ಲಿ ಅವರು ಉಪ್ಪಿ 2 ಸಿನಿಮಾ ಮಾಡಿದ್ದರೂ ಭಾರೀ ನಿರೀಕ್ಷೆಗಳ ನಡುವೆಯೇ ಅದು ಸೋತಿತ್ತು. ಆಗ ಚಿತ್ರಕಥೆ ಅರ್ಥವಾಗದ ಕಾರಣ ಜನ ಅದನ್ನು ತಿರಸ್ಕರಿಸಿದರು ಎಂಬ ವಿಶ್ಲೇಷಣೆಗಳು ಇದ್ದವು. ಉಪೇಂದ್ರ ಹಲವಾರು ಸಂದರ್ಶನಗಳಲ್ಲಿ ಇದನ್ನು ವಿವರಿಸಲು ಪ್ರಯತ್ನಿಸಿದರು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಹೆಚ್ಚು ವಿಶಿಷ್ಟವಾದ ವಿಷಯದೊಂದಿಗೆ ಬರುವ UI ಅನೇಕ ಆಘಾತಕಾರಿ ಅಂಶಗಳನ್ನು ಹೊಂದಿರುತ್ತದೆ ಎಂದು ಒಳಗಿನ ಚರ್ಚೆ. ಕೆಲವು ವಿವಾದಗಳಿಗೆ ಕಾರಣವಾಗುವ ಸಾಧ್ಯತೆ ಇಲ್ಲ ಎಂಬುದನ್ನು ತಿಳಿಯಲು ಇನ್ನು 4 ದಿನ ಕಾಯಲೇಬೇಕು. ಆದಷ್ಟು ದೃಶ್ಯಗಳನ್ನು ರಿವೀಲ್ ಮಾಡದಂತೆ ಎಚ್ಚರ ವಹಿಸಿದ್ದ ಉಪೇಂದ್ರ ತೆರೆಯ ಮೇಲೆ ಏನೆಲ್ಲ ಶಾಕ್ ಕೊಡುತ್ತಾರೆ ಕಾದು ನೋಡೋಣ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.